ಹಲೋ ವಿವರ್ಸ್, ಇಂದಿನ ಈ ಕ್ಲಾಸಲ್ಲಿ ಯುನೀಕ್ ಆಗಿರುವಂತಹ ಒಂದು ಸ್ಲೀವ್ ಡಿಸೈನನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ಸ್ಲೀವ್ ಡಿಸೈನ್ನ ಹೆಸರು ಡಬಲ್ ಪಫ್ ಸ್ಲೀವ್. ಇದಕ್ಕೆ ನಾನು ವಿತ್ ಲೈನಿಂಗ್ ಜೊತೆಯಲ್ಲಿ ಪಫ್ ಡಿಸೈನ್ ಯಾವ ರೀತಿ ಮಾಡಬೇಕಂತ ಹೇಳ್ತಾ ಇದ್ದೇನೆ. ಹಲೋ ವಿವರ್ಸ್, ಇಂದಿನ ಈ ವಿಡಿಯೋದಲ್ಲಿ ಡಬಲ್ ಪಫ್ ಸ್ಲೀವ್ ಯಾವ ರೀತಿ ಮಾಡೋದಂತ ನೋಡುವ. ನಾನಿಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡಿ ಡಬಲ್ ಪಫ್ ಸ್ಲೀವನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ಲೀವಿದು ಲೆಂತ್ 12, ಅದೇ ರೀತಿ ಸ್ಲೀವಿದು ವಿಡ್ತ್ 8.5. ಇದಕ್ಕೆ ನಾನು 12ಗೆ ನಾವು 1.5 ನಾರ್ಮಲ್ ಆಗಿ ನಾವು ಯಾವ ರೀತಿ ಒಂದು ಸ್ಲೀವ್ ಕಟ್ ಮಾಡ್ತೀವಿ ಅದೇ ರೀತಿ ಕಟ್ ಮಾಡಿದರೆ ಆಯಿತು. ಇಲ್ಲಿ ನಾನು 1 ಇಂಚ್ ತೆಗಿತಾ ಇದ್ದೇನೆ. ವಿಡ್ತಿಗೆ ನಾನು 1 ಇಂಚ್ ಎಷ್ಟು ತೆಗೆದಿದ್ದೇನೆ, ಅದೇ ರೀತಿ ಸ್ಲೀವಿದು ಲೆಂತಿಗೆ 1.5. ಇನ್ನು ಇದನ್ನು ನಾವು ಲೈನಿಂಗ್ ಜೊತೆಯಲ್ಲಿ ನಾರ್ಮಲ್ ಆಗಿ ನಾವು ಯಾವ ರೀತಿ ಒಂದು ಸ್ಲೀವ್ ಕಟ್ ಮಾಡ್ತೇವೆ ಅದೇ ರೀತಿ ನಾವೀಗ ಸ್ಲೀವ್ ಕಟ್ ಮಾಡುವ. ಇಲ್ಲಿ ನಾನು ಕಾಟನ್ ಲೈನಿಂಗ್ ಪೀಸನ್ನು ತೆಗೆದಿದ್ದೇನೆ. ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ಇಟ್ಟಿದ್ದೇನೆ 2 ಸ್ಲೀವ್ ಆಗೋಗಿ. ಇನ್ನು ನಮಗೆ ಬೇಕಾದಂಥ ಲೆಂತನ್ನು ಮಾರ್ಕ್ ಮಾಡುವ. ಮೊದಲೊಂದು ಮಾರ್ಜಿನ್ ಲೈನ್ ಹಾಕ್ತೇನೆ. ಇನ್ನು ನನಗೆ ಬೇಕಾದದ್ದು ಲೆಂತ್ 12 + 1.5 ಅಂದರೆ 13.5 ಮಾರ್ಕ್ ಮಾಡುವ. ಇಲ್ಲಿಗೆ ಆಗ್ತದೆ. ಇನ್ನು ಸ್ಲೀವ್ ಕ್ಯಾಪ್, ಇದೊಂದು ಇನ್ನು ಸ್ಲೀವ್ ಕ್ಯಾಪ್ ಮಾರ್ಕ್ ಮಾಡಲಿಕ್ಕೆ ಇದೊಂದು 10 ವರ್ಷದ ಮಕ್ಕಳಿಗೆ ಮಾಡೋದ್ರಿಂದ ನಾನಿಲ್ಲಿ ಒಂದು 2.75 ತೆಗಿತಾ ಇದ್ದೇನೆ. ಆನಂತರ ಇಲ್ಲಿ ನನಗೆ ಕಂಕುಳಕ್ಕೆ ಬೇಕಾದಂತಹ ಹಾರ್ಮೋನ್ಗೆ ಬೇಕಾದಂತಹ ಮಾರ್ಕ್ 7, ಆನಂತರ 1.5 ಎಕ್ಸ್ಟ್ರಾ. ಇನ್ನು ಸ್ಲೀವಿನ ವಿಡ್ತ್ 8.5. ಇದನ್ನು ಆಫ್ ಮಾಡಿದರೆ 4 1/4 ಆಗ್ತದೆ. 4 1/4 + 1 5 1/4 ಆಗ್ತದೆ. 5 1/4ಗೆ ನಾವು ಮಾರ್ಕ್ ಮಾಡುವ. ಸ್ಲೀವ್ ನಾವು ಯಾವಾಗ ನಾರ್ಮಲ್ ಆಗಿ ಒಂದು ಸ್ಲೀವ್ ಕಟ್ ಮಾಡ್ತೇವೆ ಅದೇ ರೀತಿ ನಾವು ಮಾಡಿದ್ರೆ. ಇಲ್ಲಿ ಇದು ನಾರ್ಮಲ್ ಆಗಿ ಒಂದು ಯಾವ ರೀತಿ ನಾವೊಂದು ನಾರ್ಮಲ್ ಆಗಿ ಒಂದು ಸ್ಲೀವ್ ಕಟ್ ಮಾಡ್ತೇವೆ ಆ ರೀತಿ ಕಟ್ಟಿಂಗ್ ಮಾಡ್ತೀವಿ. ಇನ್ನು ನಮಗೆ ಮೈನ್ ಫ್ಯಾಬ್ರಿಕ್ ಕಟ್ ಮಾಡಲಿಕ್ಕೆ ಇಲ್ಲಿ ನಾವು ಟೋಟಲ್ 13.5 ತೆಗೆದಿದ್ದೇವೆ. ಇನ್ನು 13.5ಗೆ ನಾವು ಎಷ್ಟು ಲೆಂತಿದು ಎಷ್ಟು ನಮಗೆ ಪಫ್ ಬೇಕು ಅದರ ಮೇಲೆ ಡಿಸೈಡ್ ಆಗ್ತದೆ. ಅಂದರೆ ಈಗ ನಮಗೆ ಒಂದು ಪಫ್ 3 ಇಂಚಿದು ಬೇಕಾದರೆ ನಮಗೀಗ 2 ಡಬಲ್ ಪಫ್ ಇದನ್ನು ಮಾಡೋದರಿಂದ ನಾನಿಲ್ಲಿ 6 ಇಂಚ್ ತೆಗಿತಾ ಇದ್ದೇನೆ. ಅಂದರೆ ನನಗೆ ಬೇಕಾದದ್ದು 3 ಇಂಚಿದು, ಅದರ ಡಬಲ್ ಪಫ್ ಇರುವ ಕಾರಣ ನಾನು ಇಲ್ಲಿ 6 ಇಂಚ್ ತೆಗಿತೇನೆ. 3 + 3 2 ಪಫಿಗೆ 3 + 3 ಅಂದರೆ 6 ಆಗ್ತದೆ. ಈ 6ಅನ್ನು ನಾವೀಗ ಸ್ಲೀವ್ನ ಲೆಂತ್ ಜೊತೆಗೆ ಆ್ಯಡ್ ಮಾಡುವ. ಹಾಗಾದರೆ ಇದು 19.5 ಆಗ್ತದೆ. ಟೋಟಲ್ ಇದನ್ನು ಇಷ್ಟು ಟೋಟಲ್ ಮಾಡಿದಾಗ ಇದು 19.5 ಆಗ್ತದೆ. ಲೆಂತ್ 19.5 19.5 ಆಗ್ತದೆ. ಅದೇ ರೀತಿ ಸ್ಲೀವಿನ ವಿಡ್ತ್ ಕ್ಯಾಲ್ಕುಲೇಷನ್ ಮಾಡುವ. ಇಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಸ್ಲೀವಿನ ವಿಡ್ತ್ ನಾನು ಇಟ್ಟದ್ದು 5.25. ಅದಕ್ಕೆ ನಾವೊಂದು 4 ಇಂಚಷ್ಟು ಎಕ್ಸ್ಟ್ರಾ ತೆಗಿತೇನೆ. 9 9 1/4 ಆಗ್ತದೆ. ಇದು ನಿಮಗೆ 4 ಕೂಡ ತೆಗಿಬೋದು, 5 ಕೂಡ. ನಿಮ್ಮ ಬಟ್ಟೆ ಎಷ್ಟು ಉಂಟು, ನಿಮಗೆ ತುಂಬ ಪಫ್ ಬೇಕಿದ್ದರೆ ಈ ನಂಬರ್ ನಿಮಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದರೆ ನೀವು ಎಷ್ಟು ಕೊಡ್ತೀರಿ. ಇಲ್ಲಿ ನಾನು 4 ತೆಗೆದಿದ್ದೀನಿ. ನೀವೊಂದು 5 6 7 8 9 10 ನೀವು ಎಷ್ಟು ಬೇಕಾದರೂ ನಿಮಗೆ ಕೊಡ್ಬೋದು. ನಾನಿಲ್ಲಿ 4 ಕೊಟ್ಟಿದ್ದೇನೆ. ಆಗ ಇಲ್ಲಿಂದ ಇಲ್ಲಿಗೆ ನಾವು ಕಟ್ ಮಾಡುವಾಗ 5.25 ಇತ್ತು. ಈಗ ಅದಕ್ಕೆ 4 ಸೇರಿಸಿದಾಗ 9 1/4 ಆಗ್ತದೆ. ಈಗ ನಮ್ಮ ಮೈನ್ ಫ್ಯಾಬ್ರಿಕ್ ಕಟ್ ಮಾಡಲಿಕ್ಕೆ ನಾವು ಇದೆರಡು ಮೆಷರ್ಮೆಂಟನ್ನು ತೆಗಿಬೇಕು. ಇಲ್ಲಿ ಇದು ಮೈನ್ ಫ್ಯಾಬ್ರಿಕ್ಕನ್ನು ನಾನು ಫೋಲ್ಡ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ನಾನು ಮಾರ್ಜಿನ್ ಲೈನ್ ತೆಗೆಯೋದಿಲ್ಲ. ಇದರಲ್ಲಿ ನಿಮಗೆ ಬೇಕಾದದ್ದು ಸ್ಲೀವ್ದು ಲೆಂತ್ ಬೇಕಾದದ್ದು
1.5 ಇಲ್ಲಿ ನನಗೆ ಇಲ್ಲಿಂದ ಇಲ್ಲಿ 19 ಇರೋದು, ಇದರಲ್ಲಿ ಅಡ್ಜಸ್ಟ್ ಮಾಡಿ ನಾನು ಮಾಡ್ತೀನಿ. ಮತ್ತು ಸ್ಲೀವ್ದು ವಿಡ್ತ್ 9 1/4 ಉಂಟು. ಇದರಲ್ಲಿ ಜಾಸ್ತಿ ಉಂಟು, ಅದಕ್ಕಿಂತ ಜಾಸ್ತಿ ಉಂಟು. ಇದರಲ್ಲಿ ಒಂದು 13 ತನಕ ಉಂಟು. ಇನ್ನು ನಾವು ಮೊದಲು ಇಲ್ಲಿ ಮಾಡಬೇಕಾದದ್ದು ಸ್ಲೀವ್ ಕ್ಯಾಪ್. ಮಾರ್ಜಿನ್ ಲೈನ್ ನಾನು ಹಾಕಲ್ಲ. ನಿಮಗೆ ತುಂಬ ಬಟ್ಟೆ ಉಂಟು ಅಂತ ಆದರೆ ನೀವು ಮಾರ್ಜಿನ್ ಲೈನ್ ಹಾಕಿ. ಇಲ್ಲಿ ನಾನು ಸ್ಲೀವ್ ಕ್ಯಾಪ್. ಅದಕ್ಕಿಂತ ಮುಂಚೆ ಇದನ್ನು ನಾವು ಇದರ ಮೇಲೆ ಸೆಟ್ ಮಾಡುವ. ಒಂದೇ ರೀತಿ ಆಗುವಾಗೆ ಇಲ್ಲಿ ಈ ರೀತಿ ಸೆಟ್ ಮಾಡುವ. ಇಲ್ಲಿ ನಮಗೆ ಸ್ಲೀವ್ ಕ್ಯಾಪ್ ಇಲ್ಲಿಗೆ ಬರ್ತದೆ, ಸ್ಲೀವ್ ಕ್ಯಾಪ್ ಅಲ್ಲಿಗೆ ಬರ್ತದೆ. ಇನ್ನು ನಾವು ಎಷ್ಟು ಅಗಾಳದಿಂದ ಒಂದು ಸ್ಲೀವ್ ಶೇಪ್ ಹಾಕ್ಬೇಕು. ಎಲ್ಲಿ ತನಕ ಹಾಕಬೇಕಂದ್ರೆ ಈ ಪಾಯಿಂಟ್ ಇಟ್ಟು ಹೀಗೆ ಇಟ್ಟು ಇದಕ್ಕಿಂತ 4 ಇಂಚು ಜಾಸ್ತಿ ಇರಬೇಕು. ಇಲ್ಲಿ ತನಕ ನಾವು ತೆಗಿಬೇಕು. ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟ್ ಎಲ್ಲಿ ಬರ್ತದೆ, ಸ್ಲೀವ್ದ ಎಂಡ್ ಎಲ್ಲಿಗೆ ಬರ್ತದೆ ಅಲ್ಲಿಂದ ಈ ಸೈಡಿಗೆ 4 ಇಂಚಷ್ಟು ಜಾಸ್ತಿ ಇರಬೇಕು. ಮತ್ತು ಇಲ್ಲಿಗೆ ಒಂದು ಶೇಪ್ ಹಾಕುವಾಗ ನೀವು ಒಂದು ಲಾಂಗ್ ಶೇಪ್ ಹಾಕಿದರೆ ಆಯಿತು. ಲಾಂಗ್ ಶೇಪ್ ಹಾಕಿದರೆ ಆಯಿತು. ಇನ್ನು ನಾವು ಕೆಳಗೆ ಬರುವ. ಕೆಳಗೆ ಸೇಮ್ ಇದೇ ರೀತಿ ಇದನ್ನು ಕೆಳಗೆ ಮಾಡಿ ಇಟ್ಟು ಇಲ್ಲಿಂದ ಆಚೆಗೆ 4 ಇಂಚ್. ಏಕೆಂದರೆ ನಾವು ಎಕ್ಸ್ಟ್ರಾ ಅಂತ ಅಗಲದಲ್ಲಿ ತೆಗೆದು 4 ಇಂಚ್, ಇಲ್ಲಿಂದ ಇಲ್ಲಿಗೆ 4 ಇಂಚ್ ಆಗ್ತದೆ. ಓಕೆ, ಇಲ್ಲಿ ಇದೆರಡನ್ನು ಜಾಯಿಂಟ್ ಮಾಡಿದರೆ ಈ ರೀತಿ ನೋಡಿ. ಇಲ್ಲಿ ತುಂಬ ಸ್ಟ್ರೈಟ್ ಉಂಟು. ಅನಂತರ ಒಂದು 2.5 ಇಂಚಷ್ಟು ನಾನು ಸ್ಟ್ರೈಟ್ ಇಟ್ಟಿದ್ದೇನೆ. ಅನಂತರ ಶೇಪ್ ಕೊಡಬೇಕು ಈ ರೀತಿ. ಈಗ ನೀವು ಎನಿಸ್ಬಹುದು ಇದಿಷ್ಟು ಅಗಲಲ್ಲ, ಉದ್ದ ಎಷ್ಟು ಅಗಲಲ್ಲ ಬಂದಿದೆ. ಇದೆಲ್ಲ ಏನಾಗ್ತದೆ ಅಂದರೆ ನಾವು ಪಫ್ ಡಿಸೈನ್ ಮಾಡುವಾಗ ಅದೆಲ್ಲ ಪಫಿನ ಜೊತೆಯಲ್ಲಿ ಹೋಗಿ ಇದೇ ಸೈಜ್ಗೆ ಬಂದದ್ದು ರೆಡಿ ಆಗ್ತದೆ. ಈ ಲೈನಿಂಗಿದು ಇಲ್ಲಿ ನಾವು ನಾರ್ಮಲ್ ಆಗಿ ಯಾವ ರೀತಿ ಒಂದು ಸ್ಟಿಚ್ ಮಾಡ್ತೇವೆ ಅದೇ ರೀತಿ ಇದನ್ನು ಮಡಚಿ ಸ್ಟಿಚ್ ಮಾಡುವ. ಸೇಮ್ ಇದು ಕೂಡ ಅದೇ ರೀತಿ, ಇದು ಕೂಡ ಅದೇ ರೀತಿ. ಇದನ್ನು ಮಾತ್ರ ನಾವು ಸ್ಟಿಚ್ ಮಾಡುವಾಗ ಆದಷ್ಟು ಸಪುರದಲ್ಲಿ, ನಿಮಗೆ ಎಷ್ಟು ಸಪುರ ಆಗ್ತದೆ ಅಷ್ಟು ಸಪುರದಲ್ಲಿ ನಾವೀಗ ಸ್ಟಿಚ್ ಮಾಡಬೇಕು. ಎಷ್ಟು ಸಪುರ ಆಗ್ತದೆ ಅಷ್ಟು ಸಪುರ ನಾವು ಇದನ್ನು ಸ್ಟಿಚ್ ಮಾಡುವ. ಸ್ಲೀವ್ ಇದು ವಿಡ್ತ್ ಸೈಡಲ್ಲಿ. ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಸ್ಲೀವ್ದು ಸೆಂಟ್ರ್ ಪಾಯಿಂಟ್ ಮಾರ್ಕ್ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್. ಈಗ 2 ಸೈಡ್ ಕೂಡ ಸ್ಟಿಚ್ ಮಾಡಿ ಆಯಿತು. ಇದು ಲೈನಿಂಗ್, ಇದು ಮೈನ್ ಫ್ಯಾಬ್ರಿಕ್ ಸಪೂರದಿಂದ ಸ್ಟಿಚ್ ಮಾಡ್ತೀನಿ. ಇನ್ನು ಇದಕ್ಕೆ ಕೆಲವು ಮಾರ್ಕ್ಸ್ಗಳನ್ನು ನಮಗೆ ಮಾಡಲಿಕ್ಕುಂಟು. ಮಾರ್ಕ್ ಹೇಗೆ ಮಾಡೋದು ಅಂತ ನೋಡುವ. ಮೊದಲು ನಾವಿಲ್ಲಿ ಸೆಂಟ್ರ್ ಪಾಯಿಂಟ್ ಮಾರ್ಕ್ ಮಾಡಿದ್ದೀವಲ್ಲ, ಇದು ಸೆಂಟ್ರ್ ಪಾಯಿಂಟ್ ಇಲ್ಲಿ ಕಾಣ್ತದೆ ಸ್ಟ್ರೈಟ್. ಇದರ ಸೆಂಟ್ರ್ ಪಾಯಿಂಟಿಗೆ ಒಂದೇ ಥರ ಮಾಡಬೇಕು ಈ ರೀತಿ. ಇದರ ಸೆಂಟ್ರ್ ಪಾಯಿಂಟ್ ಮತ್ತು ಇದನ್ನು ಒಂದೇ ರೀತಿ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ಲೈನ್ ಇಲ್ಲಿ ಕೊಟ್ಟು, ಇದು ಫ್ರಂಟ್ ಸೈಡಲ್ಲಿ ಮಾಡೋದು. ಇದು ಲೈನಿಂಗಿನ ಫ್ರಂಟ್ ಭಾಗ, ಇದು ಬ್ಯಾಕ್ ಸೈಡ್. ಈ ಲೈನನ್ನು ನಾವು ಫ್ರಂಟ್ ಸೈಡಿಂದನೇ ಹಾಕಬೇಕು. ಈ ರೀತಿ ಲೈನ್ ಹಾಕುವ. ಇನ್ನು ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಒಂದು ನಾನು ಲೈನ್ ಹಾಕ್ತೇನೆ. ಇಲ್ಲಿಂದ ಇಲ್ಲಿಗೆ 3 ಇಂಚ್. ಆನಂತರ ಇಲ್ಲಿಂದ ಇಲ್ಲಿಗೆ ಎಷ್ಟು ಉಂಟಂತ ನೋಡಿ. ಇದರ ಮಧ್ಯಭಾಗ, ಇದರಲ್ಲಿ 10 ಏನೋ ಉಂಟು, ಇದರ ಮಧ್ಯಭಾಗ ಇಲ್ಲಿ ಆಗ್ತದೆ ಈ ರೀತಿ. ಇದು ಸೆಂಟ್ರ್ ಪಾಯಿಂಟಿಗೆ ತೆಗೆದದ್ದು. ಇಲ್ಲಿಂದ ನಾನು 3 ಇಂಚ್ ತೆಗೆದಿದ್ದೇನೆ. ಆನಂತರ ಇಲ್ಲಿಂದ ಇಲ್ಲಿಗೆ ಎಷ್ಟು ಉಂಟಂತ ನೋಡಿ ಅದರ ಮಿಡಲ್ ಪಾಯಿಂಟ್ ಈ ರೀತಿ ಮಾರ್ಕ್ ಮಾಡಿದ ನಂತರ ಈ ಲೈನನ್ನು ನಾವು ಹೀಗೆ ಸ್ಟ್ರೈಟ್ ಮಾಡಬೇಕು. ಸ್ಕೇಲ್ ಯೂಸ್ ಮಾಡಿ ಒಂದು ಸ್ಲೀವಿಗೆ, ಇದು ಫ್ರಂಟ್ ಸೈಡ್, ಇದು ಲೈನಿಂಗ್ ಇದ್ದು ಫ್ರಂಟ್ ಭಾಗದಲ್ಲಿ ನಾವು ಲೈನಿಂಗನ್ನು ಫ್ರಂಟ್ ಭಾಗದಲ್ಲಿ ನಾವು ಒಂದು ಲೈನ್ ಹಾಕಬೇಕು. ಆನಂತರ ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೆಗೆದಿದ್ದೇನೆ. ಆನಂತರ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಅಂತ ನೋಡಿ, ಆನಂತರ ಅದರ ಮಿಡಲ್ ಎಲ್ಲಿಗೆ ಆಗ್ತದೆ ಅಂತ ನೋಡಿ ಅಲ್ಲಿಗೆ ಅಡ್ಡ ಲೈನ್ ತೆಗಿಬೇಕು. ಸೇಮ್ ಇದರಲ್ಲಿ ಕೂಡ ಅದೇ ರೀತಿ ಮಾಡಲಿಕ್ಕೆ ನಮಗೆ ಇದನ್ನು ನಾನು ಕ್ಲೋತಿನ ಫ್ರಂಟ್ ಸೈಡಿನಲ್ಲಿ ಇಟ್ಟಿದ್ದೇನೆ. ಇಲ್ಲಿದು ಸೆಂಟ್ರ್ ಪಾಯಿಂಟ್ ಮತ್ತು ಇಲ್ಲಿಂದ ಇಲ್ಲಿಗೆ ನಾವು ಒಂದು ಸೆಂಟ್ರ್ ಪಾಯಿಂಟ್ ತೆಗಿಬೇಕು.
ಇಲ್ಲಿಂದ ಇಲ್ಲಿಗೆ ಎಷ್ಟು ಉಂಟು ಅಂತ ನೋಡ್ತೀನಿ. ಇಲ್ಲಿ ನನಗೆ 19 ಉಂಟು, ಅದರ ಅರ್ಧ 9.5 ಆಗ್ತದೆ. ಇನ್ನು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕುವ. ನಾನು ಆದಷ್ಟು ಡಾರ್ಕಲ್ಲಿ ಮಾಡ್ತಾಯಿದ್ದೇನೆ, ನೀವು ಲೈಟಲ್ಲಿ ಮಾಡಿ. ನಿಮಗೆ ಇದು ಕ್ಯಾಮರಕ್ಕೆ ಕಾಣಲಿಕ್ಕಾಗಿ ನಾನು ಸ್ವಲ್ಪ ಡಾರ್ಕಾಗಿ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿಂದ ಇಲ್ಲಿಗೆ ಇದನ್ನು ಡ್ರೆಸ್ ಇದು ಫ್ರಂಟ್ ಸೈಡಲ್ಲಿ ಮಾಡ್ತಾಯಿದ್ದೇನೆ, ಕ್ಲೋತ್ ಇದು ಫ್ರಂಟ್ ಸೈಡ್. ಇನ್ನು ಇಲ್ಲಿಂದ ಇಲ್ಲಿಗೆ ನಾವು ಆಗ ಲೈನಿಂಗ್ಗೆ ತೆಗೆದದ್ದು 3 ಇಂಚ್, ನಾವೀಗ 1 ಇಂಚ್ ಎಷ್ಟು ತೆಗಿಬೇಕು, 4 ಇಂಚ್ ಆಗ್ತದೆ. ನೀವು ಲೈನಿಂಗಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕ್ ಮಾಡಿದ್ದೀರಿ ಅದಕ್ಕಿಂತ 1 ಇಂಚ್ ಎಷ್ಟು ತೆಗೆದ್ರೆ ಆಯಿತು. ಇಲ್ಲಿ 4. ಆನಂತರ ಇಲ್ಲಿಂದ ಇಲ್ಲಿಗಿಟ್ಟು ಇದರ ಮಿಡಲ್ ಪಾಯಿಂಟ್ ಎಷ್ಟಾಗ್ತದೆ ಅಂತ ನೋಡಿ ಇಲ್ಲಿ ಒಂದು ಮಾರ್ಕ್ ಆಗ ಮಾಡಿದಾಗೆ ಇದು. ಇನ್ನು ಇದರ ಸ್ಟ್ರೈಟಿಗೆ ಹೀಗೆ ನಾವು ಮಾರ್ಕ್ ಇಡಬೇಕು. ನಾನು ಆದಷ್ಟು ಡಾರ್ಕಲ್ಲಿ ಮಾಡ್ತಾಯಿದ್ದೀನಿ, ನೀವು ಲೈಟಲ್ಲಿ ನಿಮಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಿ. ಇದು ನಿಮಗೆ ಕ್ಯಾಮರಕ್ಕೆ ಕಾಣಲಿಕ್ಕಾಗಿ ಇಷ್ಟು ಡಾರ್ಕಲ್ಲಿ ನಾನು ಮಾಡಿದ್ದೀನಿ. ಇದು ನಾವು ಕ್ಲೋತಿನ ಫ್ರಂಟ್ ಸೈಡಲ್ಲಿ ಮಾಡೋದು, ಇದು ಕ್ಲೋತಿನ ಬ್ಯಾಕ್ ಸೈಡ್. ಇನ್ನು ಇದರ ಸ್ಟಿಚಿಂಗ್, ಇದಕ್ಕಾಗಿ ನಾನು ಲೈನಿಂಗ್ನ ಫ್ರಂಟ್ ಸೈಡ್ ತೆಗೆದಿದ್ದೇನೆ. ಅದೇ ರೀತಿ ಮೈನ್ ಫ್ಯಾಬ್ರಿಕ್ಕನ್ನು ಲೈನಿಂಗ್ನ ಮೇಲೆ ಒಂದೇ ರೀತಿ ಆಗೋ ಹಾಗೆ ಇಡ್ತೇನೆ. ಸೆಂಟರ್ ಪಾಯಿಂಟ್, ಈ ಸೆಂಟರ್ ಪಾಯಿಂಟು ಒಂದೇ ಥರ ಮಾಡಬೇಕು. ಮತ್ತು ಈ ಫುಲ್ಲು ಶೇಪಿಗೆ ನಾವು ಗ್ಯಾದರ್ಸ್ ಇಟ್ಟು ಕವರ್ ಮಾಡ್ತಾ ಬರಬೇಕು. ಸ್ಟಾರ್ಟಿಂಗ್ ನಾವು ಸೆಂಟರ್ ಪಾಯಿಂಟಿಂದ ಮಾಡಲಿಕ್ಕೆ ಒಂದೇ ರೀತಿ ಆಗೋ ಹಾಗೆ ಅಡ್ಜಸ್ಟ್ ಮಾಡಿ. ಗ್ಯಾದರ್ಸ್ ಇಡುವಾಗ ನಾವು ಇದನ್ನು ನೋಡ್ತಾ ಬರಬೇಕು. ಲೈನಿಂಗ್ ಮತ್ತು ಮೈನ್ ಫ್ಯಾಬ್ರಿಕ್ ಒಂದೇ ಥರ ಆಗೋವರೆಗೆ ಗ್ಯಾದರ್ಸ್ ಇಡ್ತಾ ಬರಬೇಕು. ಈಗ ನಮಗೆ ಲೈನಿಂಗ್ ಮತ್ತು ಮೈನ್ ಫ್ಯಾಬ್ರಿಕ್ ಒಂದೇ ಥರ ಇಲ್ಲಿ ಆಯಿತು. ಇನ್ನು ಸೀದಾ ಇನ್ನು ಸ್ಟಿಚ್ ಮಾಡ್ತಾ ಬರಬೇಕು. ಹೀಗೆ ಒಂದು ಸೈಡ್ ಫುಲ್ ಗ್ಯಾದರ್ಸ್ ಆಯಿತು. ಇನ್ನು ಇನ್ನೊಂದು ಸೈಡ್ ಇದೇ ರೀತಿ ಗ್ಯಾದರ್ಸ್ ಇಡ್ತಾ ಬರಬೇಕು. ಇಲ್ಲಿ 2 ಸೈಡ್ ಕೂಡ ಗ್ಯಾದರ್ಸ್ ಇಟ್ಟಾಯಿತು. ಇನ್ನು ನೆಕ್ಸ್ಟಿಗೆ ಈಗ ನಾವು ಲೈನ್ ಹಾಕಿದ್ದೇವಲ್ಲ, ಈ ಪಾಯಿಂಟ್ ಮತ್ತು ಈ ಪಾಯಿಂಟ್, ಈ ಫಸ್ಟಿಗೆ ಬರುವಂಥ ಲೈನ್ ಎಲ್ಲಿ ಸೆಂಟರ್ ಪಾಯಿಂಟ್ ಸ್ಟಾರ್ಟ್ ಆಗ್ತದೆ ಅದರ ಸೆಂಟರ್ ಪಾಯಿಂಟ್ ಮತ್ತು ಇದರ ಸೆಂಟರ್ ಪಾಯಿಂಟ್ ಒಂದೇ ಥರ ಆಗುವಾಗೆ ಇಟ್ಟು ಬೇಕಾದರೆ ನೀವು ಪಿನ್ ಮಾಡ್ಬೋದು. ನಿಮಗೆ ಆಚೀಚೆ ಆಗೋದಾದರೆ ಪಿನ್ ಮಾಡ್ಬೋದು. ಇದನ್ನು ಇಲ್ಲಿಗೆ ಒಂದೇ ಥರ ಆಗುವಾಗೆ ಇಟ್ಟು ಇಲ್ಲಿಂದ ನಾವು ಈಗ ಗ್ಯಾದರ್ಸ್ ಲೆಫ್ಟ್ ಸೈಡಿಗೆ ಒಂದು, ಅದೇ ರೀತಿ ಲೆಫ್ಟ್ ಸೈಡ್ ಆದ ನಂತರ ರೈಟ್ ಸೈಡಿಗೆ 2 ಸೈಡ್ಗೆ ಕೂಡ ಗ್ಯಾದರ್ಸ್ ಇಡಬೇಕು. ಜಸ್ಟ್ ನೋಡಬೇಕು ಎಲ್ಲ ಇಟ್ಟದೆಲ್ಲ ಸರಿ ಉಂಟಾ ಏನು ಅಂತ. ಒಮ್ಮೆ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಇದನ್ನು ನೋಡಬೇಕು. ಈ ಸೆಂಟರ್ ಪಾಯಿಂಟ್ ಮತ್ತು ಇದ್ರ ಲೈನಿಂಗಿನ ಸೆಂಟರ್ ಪಾಯಿಂಟು ಒಂದೇ ಸೈಡಿಗೆ ಒಂದೇ ಪಾಯಿಂಟಿಗೆ ಮಾಡಿ, ಇಲ್ಲಿಂದ ನಾನು ಮೈನ್ ಫ್ಯಾಬ್ರಿಕ್ಕನ್ನು ಮಾತ್ರ ಗ್ಯಾದರ್ಸ್ ಇಡ್ತಾ ಬರ್ತೇನೆ. ಗ್ಯಾದರ್ಸ್ ಇಡುವಾಗ ಲೈನಿಂಗಿದು ಲೈನ್ ಮತ್ತು ಈ ಮೈನ್ ಫ್ಯಾಬ್ರಿಕ್ಕಿದು ಲೈನ್ ಒಂದೇ ರೀತಿ ಇರುವ ಹಾಗೆ ನೋಡಿ ಅದರ ಮೇಲೇ ಗ್ಯಾದರ್ಸ್ ಇಡ್ತಾ ಬರಬೇಕು. ಇನ್ನು ಇಲ್ಲಿ ಕೂಡ ಅದೇ ರೀತಿ ಗ್ಯಾದರ್ಸ್ ಇಡುವಾಗ ಲೈನಿಂಗ್ ಮತ್ತು ಮೈನ್ ಫ್ಯಾಬ್ರಿಕ್ ಒಂದೇ ಥರ ಆಗುವ ಹಾಗೆ, ಒಂದೇ ಥರ ಲಾಸ್ಟಿಗೆ ಬರುವವರೆಗೂ ನಾವು ಗ್ಯಾದರ್ಸ್ ಇಡ್ತಾ ಬರಬೇಕು. ಸೇಮ್ ನಾವು ಈ ಸೈಡಲ್ಲಿ ಕೂಡ ಅದೇ ರೀತಿ ಮಾಡಬೇಕು. ಇದೊಂದಾಯಿತು ಪಫ್. ಇನ್ನು ಸೆಕೆಂಡ್ ಪಫಿಗೆ ನಾವು ಸೆಕೆಂಡಿಗೆ ಲೈನ್ ಉಂಟಲ್ಲ, ಈ ಸೆಂಟರ್ ಪಾಯಿಂಟು ಮತ್ತು ಮೈನ್ ಫ್ಯಾಬ್ರಿಕ್ದು ಸೆಂಟರ್ ಪಾಯಿಂಟನ್ನು ಒಂದೇ ಥರ ಆಗೋಗಿಟ್ಟು ಇಲ್ಲಿ ಕೂಡ ಸೇಮ್ ಮೇಲೆ ಹೇಗೆ ನಾವು ಗ್ಯಾದರ್ಸ್ ಕೊಟ್ಟಿದ್ದೇವೆ ಅದೇ ರೀತಿ ನಾವೀಗ ಕೊಡಬೇಕು.
ಈ ಸೈಡ್ ಆಯಿತು. ಇನ್ನು ಇನ್ನೊಂದು ಸೈಡಿಗೆ ಇದು ಡಬಲ್ ಪಫ್, ಇದು ಸ್ಲೀವ್ ಈಗ ರೆಡಿ ಆಯಿತು. ನೋಡಿದ್ರಲ್ಲ, ಇದು ಡಬಲ್ ಪಫ್, ಇದು ಸ್ಲೀವು. ಇದನ್ನು ನೀವು ಇನ್ನೂ ಇರೋದು ನಿಮ್ಮ ಮೈನ್ ಬಾಡಿ ಜೊತೆಗೆ ಅಟ್ಯಾಚ್ ಮಾಡಲಿಕ್ಕೆ, ಮೈನ್ ಸ್ಲೀವ್ ಇದು ಹಾರ್ಮೋಲ್ ಜೊತೆ ಅಟ್ಯಾಚ್ ಮಾಡಲಿಕ್ಕೆ. ಇನ್ನು ಇಷ್ಟ ಆದ ನಂತರ ಎರಡು ಸೈಡಿಗೆ ನಾವೊಂದು ಸ್ಟಿಚ್ ಮಾಡಲಿಕ್ಕೆ ಇದೆ. ಏಕೆಂದರೆ ನಾವು ಸ್ಟಿಚ್ ಮಾಡುವಾಗ ಇದು ಮೈನ್ ಫಿಗರ್ ಜಾಯಿಂಟ್ ಮಾಡುವಾಗ ಇದು ಮೇಲ್ಗಡೆ ಹೋಗೋ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ನಾವು ಮೊದಲೇ ಇದನ್ನು ಕೆಳಗೆ ಸೈಡಿಗೆ ಎಷ್ಟು ಇದು ಕೆಳಗೆ ಬರ್ತದೆ ಅಂತ ನೋಡಿ ಕೈಯಲ್ಲೆಲ್ಲ ಸ್ವಲ್ಪ ಹೀಗೆ ಎಳೆದು ಇಲ್ಲಿಗೆ ಸೈಡಿಗೆ ಸ್ಟಿಚ್ ಮಾಡ್ತಾ ಬರಬೇಕು. ಇಲ್ಲಿ ಕೂಡ ಕೆಳಗೆ ನಾವು ಹೀಗೆ ನಾವೇ ಎಳಿಬೇಕು. ಎಳೆದು ಎಷ್ಟು ಕೆಳಗೆ ಬರ್ತದೆ ಪಫ್, ಅದೇ ರೀತಿ ಕೈಯಲ್ಲಿ ಎಳೆದು ಸ್ಟಿಚ್ ಮಾಡ್ತಾ ಬರಬೇಕು. ಎಲ್ಲಿವರೆಗೆ ಅಂದರೆ ಸ್ಲೀವಿನ ವಿಡ್ತಿನವರೆಗೆ ನಾವು ಸ್ಟಿಚ್ ಮಾಡ್ತಾ ಬರಬೇಕು. ಸೇಮ್ ಇದೇ ರೀತಿ ನಾವು ಇನ್ನೊಂದು ಸೈಡಲ್ಲಿ ಕೂಡ ಮಾಡಬೇಕು. ಈಗ ಡಬಲ್ ಪಫ್ ಸ್ಲೀವ್ ರೆಡಿ ಆಗಿದೆ. ಇನ್ನು ಇದನ್ನು ನಾವು ಬಾಡಿ ಪಾರ್ಟ್ ಜೊತೆ ಅಟ್ಯಾಚ್ ಮಾಡಲಿಕ್ಕೆ, ಇದರಲ್ಲಿ ಫ್ರಂಟ್ ಬ್ಯಾಕ್ ಯಾವುದಂತಿಲ್ಲ, ಯಾವ ರೀತಿ ಬೇಕಾದರೂ ನಮಗೆ ಅಟ್ಯಾಚ್ ಮಾಡಬಹುದು. ಇನ್ನು ಇದನ್ನು ನಾವು ಬಾಡಿ ಪಾರ್ಟ್ ಜೊತೆ ಅಟ್ಯಾಚ್ ಮಾಡಿದ ನಂತರ ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡ್, ಎರಡೂ ಸೈಡನ್ನು ಸಹ ಒಂದೇ ರೀತಿ ಆಗುವ ಹಾಗೆ ಅಟ್ಯಾಚ್ ಮಾಡ್ತಾ